ನಾಯಕತ್ವದ ಬದಲಾವಣೆ ವಿಚಾರಗಳು ಚರ್ಚೆ ಆಯ್ತಲ್ಲ, ಶಕ್ತಿ ಪ್ರದರ್ಶನ ಆಯಿತು. ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ 2.25 ವರ್ಷದಿಂದ ಮಾಡ್ತಾ ಇದ್ದಾರೆ ಹೊರತು ಇನ್ನೇನು ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಯಾರ್ಯಾರನ್ನ ಎತ್ಕಟ್ಬೋದು, ತುಮಕೂರಿಂದ ರಾಜಣ್ಣ ಅವ್ರನ್ನ ಎತ್ಕಟ್ಬೋದು, ಆ ಕಡೆ ಬೆಳಗಾವಿ ಚಿಕ್ಕೋಡಿಯಿಂದ ಜಾರಕಿಹೊಳಿ ಅವ್ರನ್ನ ಎತ್ಕಟ್ಬೋದು, ಇನ್ನು ಯಾರನ್ನಲ್ಲಿ ಇದರಲ್ಲಿ ಹೋದರೆ ದಾವಣಗೆರೆಯಲ್ಲಿ ಶಾಮನೂರು ಅವ್ರನ್ನ ಎತ್ಕಟ್ಬೋದು, ಇನ್ನು ಉಳಿದವ್ರನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಹೇಳಿಕೆ ಕೊಡಿಸೋವಂಥದ್ದು, ಈ ಕಡೆಯಲ್ಲಿ ಮಾದೇವಪ್ಪನವ್ರನ್ನ ಎತ್ಕಟ್ಟೋದು, ಈ ಥರ ಹೇಳಿಕೆಗಳನ್ನು ಬಿಟ್ಟರೆ ಇನ್ನು ಏನು ಮಾಡಿದ್ರಿ ಸರ್ 2.25 ವರ್ಷದಲ್ಲಿ? ನನಗಂತೂ ಏನೂ ಕಾಣಿಸ್ತಾ ಇಲ್ಲ ನಿಮ್ಮ ಮಾಡಿರೋಂಥದ್ದು. ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 7.25 ವರ್ಷ ಸತತವಾಗಿ ಆಡಳಿತನ ಕೊಟ್ಟಿದ್ದೀರಿ ನೀವು, ಆದರೆ ಮಾಡಿದ ಕೆಲಸ ಮಾತ್ರ ಇಲ್ಲ. ಆದ್ರೂ ಕೂಡ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ, ನಿಮ್ಮ ಸಾಧನೆ ಏನಾದ್ರು ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಚೇರನ್ನು ಇನ್ನೂ ನೀವೇ ಇಟ್ಕೊಂಡಿದ್ದೀರಲ್ಲ, ಭದ್ರವಾಗಿ ಇಟ್ಕೊಂಡಿದ್ರಿ, ಮುಂದೆನೂ ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದು ಒಂದೇ ಸಾಧನೆ ಸರ್ ನಿಮ್ದಿರೋ. ಸೇತುವೆ ವಿಚಾರವಾಗಿ ಸಾಕಷ್ಟು ಯಾರು ಸರಿ ಕರೆದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಸಿಗಂದೂರು ಸೇತುವೆನ ಕಟ್ಟಿ ಅದನ್ನು ಉದ್ಘಾಟನೆಗೆ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ದಿನಾ ತಮಟೆ ಹೊಡಿತಾ ಇದ್ದೀರಿ, ಲೆಟ್ರು ಬರೀತಾ ಇದ್ದೀರಿ, ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಸರ್. ಶಿಷ್ಟಾಚಾರ ಅಂದರೆ ಏನು ಸರ್? ಸರ್, ನಿಮಗೆ ಅಲ್ಲಿನ MP ಆಗಿರುವಂಥ ರಾಘವೇಂದ್ರ ಅವ್ರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ, ಕೇಂದ್ರದಿಂದಲೂ ನಿಮಗೆ ಲೆಟ್ರನ್ನ ಬರೆದಿದ್ದಾರೆ. ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು? ನಿಮಗೆ ಇಂಡಿನಲ್ಲಿ ನಿಮ್ಮದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸರ್. ಹೆಲಿಕಾಪ್ಟ್ರಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟ್ರಲ್ಲಿ ಬರ್ತೀರಿ, ಮೈಸೂರಿಂದ KR ನಗರಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, KR ನಗರದಿಂದ HD ಕೋಟೆಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗೋಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಸರ್. ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ, ಅಥವಾ ಇಲ್ಲಿ ಸಿಗಂದೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್. 60 ವರ್ಷಗಳ ಕಾಲ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಾದ ನಂತರ ಮೇನ್ಲ್ಯಾಂಡಿಂದ ಕಟ್ ಆಫ್ ಆಗಿ ನರಕಯಾತನೆ ಅನುಭವಿಸಿದ್ದಾರೆ ಜನ. ಆ ಜನರ ಮುಖದಲ್ಲಿ ಒಂದು ಖುಷಿನ ಕೊಡಬೇಕು, ಅವ್ರಿಗೊಂದು ಸಂಪರ್ಕ ಸೇತುನ ಕೊಡಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಸತತ ಪ್ರಯತ್ನವನ್ನು ಮಾಡಿ 400 ಚಿಲ್ಲರೆ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆ ಸೇತುವೆನ ಕಟ್ಟಿಸಿದ್ರು. ಹಾಗೆ ರಾಘವೇಂದ್ರ ಅವರು ಅದರ ಪರಿಶ್ರಮವನ್ನು ಪಟ್ಟು ಅದರ ಕಂಪ್ಲೀಟ್ ಮಾಡೋಂಗೆ ಮಾಡಿರು. ಆ ಜನರ ಖುಷಿ 60 ವರ್ಷದ ನಂತರ ನರಕಯಾತನೆಗೆ ಮುಕ್ತಿ ಸಿಗ್ತಾ ಇದೆಯಲ್ಲ, ಆ ಜನರ ಮುಖದಲ್ಲಿ ಒಂದು ಖುಷಿ ಕಾಣಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಸರ್? ಸರ್, ಇಲ್ಲಿ ಮೈಸೂರಿಗೆ ಯಾವುದ್ಯಾವುದೋ ಬೀಗ್ ರೂಟಿಗೆ ಬರ್ತೀರಲ್ಲ ಸರ್, ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ? ನಿಮ್ಗೆ ಅಲ್ಲೊಂದು ಸಿಗಂದೂರಿಗೆ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು, ಆ ಜಾತ್ರೆನೂ ನೋಡ್ಬೋದಿತ್ತು, ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು. ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀರಿ. ಏನು ಸರ್ ಶಿಷ್ಟಾಚಾರ? ಮೈಸೂರು ರಿಂಗ್ ರೋಡನ್ನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು. ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ. ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ. ಆವತ್ತೂ ಕೂಡ ನಾನು ತಕರಾರು ಎತ್ತಿದೆ. ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಅವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇಲ್ಲಿ ಇದು ಮಾಡಿರಿ, ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ. ನೀವು ಯಾವ ಶಿಷ್ಟಾಚಾರನ ಪಾಲಿಸ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯತಿಗೂ ಅನುದಾನವನ್ನು ಕೊಡುತ್ತೆ. ಇವತ್ತು ಜಲ್ ಜೀವನ್ ಮಿಷನ್ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಅಮೃತಲ್ಲಿ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಟ್ಸೋಕ್ಕೆ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾಯಿದ್ರಿ? ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ, ಯಾವ ಶಿಷ್ಟಾಚಾರನೂ ಪಾಲಿಸಲ್ಲ. ನೀವು ಈ ಥರ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಇವರು ಭಾಳ DPR ಬಗ್ಗೆ ಮಾತಾಡ್ತಾರೆ. ಮದಪ್ಪನವರೇ, ಶಿಷ್ಟಾಚಾರದ ಬಗ್ಗೆ ಕನಿಷ್ಠ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಕನಿಷ್ಠ ಸೌಜನ್ಯತೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಇದೇ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪ್ರಾರಂಭವಾದ ದಿನ ಇಲ್ಲಿ ಬಂದ್ರಲ್ಲ, ಆದರೆ ಆಷಾಢ ಶುಕ್ರವಾರದ ಉದ್ಘಾಟನೆ ಒಂದು ರೀತಿ ಬಂದ್ರಲ್ಲ, ಇಲ್ಲಿ ಪೂಜೆಗೆ ಅಂತ ಬಂದ್ರಲ್ಲ, ಶಿಷ್ಟಾಚಾರ ಏನು ಸರ್? ಮಂಗಳಾರತಿ ಕೊಟ್ಟರೆ ಮಂಗಳಾರತಿ ತೊಗೊಳ್ಬೇಕಾದ್ರು ಶಿಷ್ಟಾಚಾರ ಸರ್. ನಿಮಗೆ ನಂಬಿಕೆ ಇಲ್ಲ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರ್ತೀರಿ ನೀವು ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ಆ ತನ್ವೀರ್ ಸೇಠ್ ಬಂದ್ರೂ ಕೂಡ ಹಣೆ ಕುಂಕುಮ ಇಟ್ಕೊಳ್ತಾರೆ, ಮಂಗಳಾರತಿ ತೊಗೊಳ್ತಾರೆ, ತಾಯಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಯಾಕೆ ಸರ್ ಬರ್ತೀರಿ? ಇಲ್ಲಿ ಕೋಟ್ಯಾಂತರ ಜನ ಭಕ್ತರು ಬರ್ತಾರೆ, ಅವರಿಗೆ ನಂಬಿಕೆ ಇದೆ. ಆ ನಂಬಿಕೆ ಹೊಡೆಯೋ ರೀತಿಯಲ್ಲಿ ಇಲ್ಲಿ ಬಂದು ನಾನು ಮಂಗಳಾರತಿ ತೊಗೊಳ್ಳಲ್ಲ ಅಂತ ಹೇಳ್ತೀರಿ? ನಿಮಗೆ ಶಿಷ್ಟಾಚಾರ ನೀವು ಹೇಳ್ಕೊಡ್ತೀರಾ? DPR ಬಗ್ಗೆ ಮಾತಾಡ್ತೀರಲ್ವಾ? ಇದೇ ಮೈಸೂರಿಂದ HD ಕೋಟೆ ರೋಡ್ ಇದೆಯಲ್ಲ, ಇದ್ರದ್ದು DPR 2016ರಲ್ಲಿ ಆರ್ಡ್ರ್ ಮಾಡಿದ್ದಾರೆ. ನೀವು ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿ, ನೀವೇ ಉದ್ಘಾಟನೆ ಮಾಡಿ. ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು, ಮತ್ತು DPR ಬಗ್ಗೆ ಮಾತಾಡ್ತೀರಿ. ಇವತ್ತು ಮೇಕೆದಾಟಿದ್ರು ಕೂಡ DPR ಆಗಿದೆ, 2018ರಲ್ಲಿ DPR ಆಗಿದೆ. ಮಾಡಿ ಇವಾಗ ನೀವು ಕೆಲಸನ
ಡಿ ಪಿ ಆರ್ ಮಾಡಿಬಿಟ್ಟಿದ್ದು ನಾವು ಡಿ ಪಿ ಆರ್ ಮಾಡಿದ್ದು ನೀವಲ್ಲ ಸರ್. ಡಿ ಪಿ ಆರ್ ಮಾಡೋಕ್ಕೂ ಒಂದು ಟೆಂಡರ್ ಕರೀತಾರೆ, ಅದೆಲ್ಲ ಅದು ಆಟೋಮೆಟಿಕ್ ಪ್ರೋಸೆಸ್, ಅದು ಬೈ ಡಿಫಾಲ್ಟ್ ಆಗುವಂಥದ್ದು. ಅದನ್ನ ಇಟ್ಕೊಂಬಿಟ್ಟು ನಾವು ಮಾಡೋದು ಅಂತಿದ್ರಿ. ಇಲ್ಲೇ ಹಳೆ ಉಂಡುವಾಡಿ ಯೋಜನೆಗೆ ಡಿ ಪಿ ಆರ್ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿತ್ತು, ದುಡ್ಡು ಕೊಟ್ಟರೆ ನೀವು. ಕುಮಾರಣ್ಣ ಬಂದು ಜಿ ಟಿ ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡುವಾಡಿ ಯೋಜನೆ ಇವತ್ತು ಕಾರ್ಯಗತ ಆಗ್ತಾಯಿದೆ. ಡಿ ಪಿ ಆರ್ ಇಟ್ಕೊಂಬಿಟ್ಟು ಡಿ ಪಿ ಆರ್ ನಾವು ಮಾಡಿದ್ದು ಯಾರು ಗೊತ್ತಿಲ್ಲದವ್ರಿಗೆ ಹೇಳಿ ಸರ್, ಯಾರು ಬುದ್ಧಿಗೇಡಿಗಳು ಯಾರೂ ಇಲ್ಲ ಇಲ್ಲಿ. ಡಿ ಪಿ ಆರನ್ನು ನ್ಯಾಷನಲ್ ಹೈವೇ ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟರು ಅವ್ರು ಬೈ ಡಿಫಾಲ್ಟ್ ಮಾಡ್ತಾರೆ. ಮೇಕೆದಾಟುದು ಮಾಡಿದಿರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.